ಪೂಜಾ ನಿಮ್ದ್ರಿ ಅರ್ಪಿ ಆಯ್ತಾ ನೋಡ್ರಿ ಇದ್ರ ಒಳಗ್ ಕೈ ಹಾಕಿ ಹೇಳ್ಬೋದ ನೀವು ತಣ್ಣಗ ಐತಿ ಗರಂ ಐತಿ ಹೇಳ್ತೀರಿ ಹಾಕವಿ ಕೈ ಕೈ ನೀ ಹಾಕಂಗಿಲ್ಲ ಹೆಂಗದಾವಿ ತಣ್ಣಗದ ಇನ್ನ ಒಳಗ ಹಾಕ್ಬೋದಾ ಏನಾಗ್ತದ ತಣ್ಣಗದ ಸರಿ ನೀ ಹಾಕಪ್ಪ ಬರೋ ಹಾಕ್ಬೇಡ ಹೆಂಗದಪ್ಪಿ ಒಳ ಹಾಕ್ಬೋದ ಕೈ ಓಕೆ ನಿಂದು ಒಳ ಹಾಕ್ಬಿಟ್ರಿ ಸುಮ್ಮನೆ ಮೇಲೆ ಇಟ್ಟಿದ್ ನೋಡ್ರಿ ಸಾಕು ತಣ್ಣಗಾದ್ರಿ ನೋಡ್ರಿ ಇವರು ಕೈ ಹಾಕಕ್ ರೆಡಿ ಇದ ನೀವ್ ಅದಿರ ಬಂದಿನ ಬೆಂಕಿ ಮಂದಿ ಇದಿರಲ್ಲಪ್ಪಿ ನೀವು ಕೈ ಹಾಕ್ತಿರಲ್ಲ ಒಳಗಡೆ ಅದಕ್ಕಿಂತ ಮೊದಲು ಏನ್ ಮಾಡಮ್ ಅಂದ್ರೆ ಒಂದ್ 2 ಟ್ರಯಲ್ ತೋರ್ಸಮ್ ಅವ್ರಿಗೆ ಅದಾದ್ಮೇಲೆ ಅವ್ರ ಕೈ ಹಾಕ್ಬೇಕು ನೋಡ್ರಿ ಸರಿನಾ ಈಗೇನಂದ್ರ ಎಲೆ ಹಾಕೋಣ ಇದೇನದ್ರಿ ಎಲೆ ಅದಿಲ್ರಿ ಎಷ್ಟು ಮೆತ್ತಗಾದ್ರಿ ಇದು ಫುಲ್ ಫ್ಲೆಕ್ಸಿಬಲ್ ಅದಲ್ಲ ಇದ್ರೊಳಗಡೆ ಹಾಕೋಣ ಜಸ್ಟ್ ಸೆಕೆಂಡ್ಸ್ ಕೌಂಟ್ ಮಾಡಿ 1 2 3 4 5 6 7 8 9 10 7 ಸೆಕೆಂಡ್ಸ್ ಆಗ್ತದೆ ಸ್ವಲ್ಪ ಪಾಪಡ್ ತರ ಐತಲ್ರಿ ನೋಡಿ 1 2 3 4 5 6 7 8 9 10 ಫುಲ್ ಮಸಾಲ ಪಾಪಡ್ ತರ ಐತಲ್ರಿ ಏನ್ ಮಾಡಮ್ ಅಂದ್ರ ಇವ್ರ ಮೂವರ್ ಕೈ ಹಿಂಗ್ ಹಾಕ್ಬಿಡ ಅವ್ರ ಪಾಪಡ್ ತರ ಹಿಂಗ್ ನಡ್ತಲ್ರಿ ನಿಮ್ ಕೈ ಪಾಪಡ್ ಆದ್ರೆ ಬ್ಯಾಡ್ರಿ ಇನ್ನೊಂದು ಇದು ಹಾಕೋಣ ಯಾವ ಹೂವ ಇದು ಕೆಂಪಾದ್ರಿ ಕೆಂಪು ಹೂವ ಇಲ್ಲಪ್ಪಿ ನೋಡು ಕೆಂಪಾದ್ರಿ ಕೆಂಪು ಹೂವ ಇರ್ಬೋದು ಹೌದಲ್ಲ ಇದಕ್ಕೆ ಇಕ್ಸೋರಾ ಫ್ಲವರ್ ಅಂತಾರೆ ಯಾವ್ದ್ರಿ ಇದಕ್ಕೆ ಒಳಗ ಹಾಕೋಣ ಈಗ ಇದಕ್ಕೆ ಏನಾಗ್ತದ ನೋಡೋಣ 1 2 3 4 5 6 7 8 9 10 ಏನಾಯ್ತ್ರಿ ಫುಲ್ ಪುಡಿ ಪುಡಿ ಆಯ್ತಲ್ಲ ಸೊ ಫ್ಲವರ್ದು ಇದು ಹಾಲತ್ ಆಯ್ತು ಹೌದಾ ನೀವು ಕ್ರಶ್ ಮಾಡ್ತೀರಿ ಮತ್ತೆ ಮಗ ಹೋಗಿ ಮುಂದಕ್ಕೆ ಹೋಗಿ ಹೊತ್ತು ಪೂರ ಮಾಡಿದ ಐತಲ್ರಿ ಇಷ್ಟ ಆಗಿ ಮ್ಯಾಗ ಬಿ ಇವ್ರು ಅಂಜಿಲ್ರಿ ಹೌದಾ ಅಂಜಿರಿ ಹಾಕೋದಲ್ಲ ಕೈ ಈಗ ಹಾಕೋದಲ್ಲ ನೋಡಿ ನೀವ್ ಹಾಕ್ತಿರಿ ಕೈ ಹಾಕ್ಬೋದ ಒಳಗಡೆ ಹಾಕ್ಬೋದು ಇವ್ರು ಅಂಜಂಗ ನೀವ್ ಹಾಕ್ತಿರಿ ಈಗ ಟ್ರಯಲ್ ನಂಬರ್ 3 ತೋರ್ಸೋಣ ಹೌದಾ ಏನದ್ರಿ ಇದು ಪೈಪ್ ಕಾಣಿಸ್ತಾ ಇದೆನಾ ಯೂಸ್ ಮಾಡ್ತೀರಿ ಪೈಪ್ ನೀರ್ ತಗೊಳಕ್ ಯೂಸ್ ಮಾಡ್ತೀರಿ ನೋಡ್ರಿ ಎಷ್ಟು ಮೆತ್ತಗದ ನಾ ಹೆಂಗ್ ಬೆಂಡ್ ಮಾಡತ್ತೀನಿ ಆ ರೀತಿ ಬೆಂಡ್ ಆಗತ್ತದ್ರಿ ಇದು ಹೌದಲ್ಲ ಇದಕ್ಕೆ ಒಳಗಡೆ ಹಾಕೋಣ ನೋಡೋಣ ಏನಾಗುತ್ತೆ ಕಾಣಿಸುತ್ತದ್ರಿ 1 2 3 4 5 6 7 8 9 10 ಏನಾಯ್ತ್ರಿ ಫುಲ್ ಪುಡಿ ಪುಡಿ ಆಯ್ತಲ್ಲ ಈಗ ನಾ ಏನ್ ಮಾಡ್ತೀನಿ ಅಂದ್ರ ಇವ್ರ ಕೈ ತಗೊಂಡ್ ಒಳಗ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡ್ಬಿಡ ಏನಾಗ್ತದ ಕೈ ಅವ್ರದ್ದು ಫುಲ್ ಪುಡಿ ಪುಡಿ ಆಗ್ತಲ್ರಿ ಅವ್ರು ನಡೀತದ ಪುಡಿ ಪುಡಿ ಅದ ಒಂದ್ ಕೈ ಇದ್ರೆ ಸಾಕಲಪ್ಪಿ ಹೌದಾ ಕೈ ಬೇಡಪ್ಪಿ ಕೈ ಬೇಡ ಬೇಕಲ್ಲ ಮತ್ತ ಅದ್ ಒಳ ಹಾಕ್ತೀನಿ ಅಂದ್ರೆ ಕೈ ಹೋಗ್ಬಿಡ್ತದ ಹಿಂಗೆ ಪುಡಿ ಪುಡಿ ಆಗ್ತದ ಪೈಪ್ ಅದ ನಡೀತದ ಬೇಡಲ್ಲ ಡೇಂಜರ್ ಅದಲ್ಲ ಅದು ಓಕೆ ಕೊಡ್ರಿ ಅಂದ್ರೆ ಇದ್ರ ಒಳಗೆ ಏನಿದೆ ಅಂದ್ರೆ ದ್ರವ ರೂಪದ ಸಾರಜನಕ ಐತ್ರಿ ಏನೈತ್ರಿ ಎಲ್ಲ ಕನ್ನಡ ಮೀಡಿಯಂ ರೀ ನೀವು ಕನ್ನಡ ಅಲ್ಲ ದ್ರವ ರೂಪದ ಸಾರಜನಕ ಈ ಸಾರಜನಕ ವಾತಾವರಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಇರ್ತದ್ರಿ 78% ಅದಲ್ಲ ಅದನ್ನ ಏನ್ ಮಾಡಿದೀವಿ ಅಂದ್ರ ದ್ರವ ರೂಪದಾಗ ಮಾಡಿ ಇದ್ರ ಕಲೆಕ್ಟ್ ಮಾಡಿ ತಂದೀವಿ ಅದ್ರದ್ದು ಎಷ್ಟು ತಣ್ಣಗೈತೆ ಅಂದ್ರ ನೀವು ಟೆಂಪರೇಚರ್ ಇಮ್ಯಾಜಿನ್ ಮಾಡಕ್ ಆಗಲ್ಲ ಉಷ್ಣಾಂಶ -196 ಅದರಿ ಎಷ್ಟ್ರಿ -196 ಟೆಂಪರೇಚರ್ ಕೊಟ್ರಿ ಅಂದ್ರೆ ಏನಾಗ್ತದ ಅಂದ್ರ ಗಾಳಿ ರೂಪದಲ್ಲಿ ಇರ್ತಕ್ಕಂತ ಸಾರಜನಕ ಏನಾಗ್ತದ ದ್ರವ ರೂಪದಲ್ಲಿ ಬದಲಾವಣೆ ಆಗ್ತದೆ ಅಂದ್ರೆ ಟೆಂಪರೇಚರ್ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ 0 ಇಂದ ಕೆಳಗೆ ಹೋದ್ರಿ ಅಂದ್ರೆ ಏನ್ ಸ್ಟಾರ್ಟ್ ಆಗ್ತದ್ರಿ -1 -2 ಸ್ಟಾರ್ಟ್ ಆಗ್ತದ ಬಟ್ ಆ ಟೆಂಪರೇಚರ್ ಎಷ್ಟಂದ್ರ -196 ನೀವು ಇಮ್ಯಾಜಿನ್ ಬಿ ಮಾಡಕ್ಕಾಗಲ್ಲ ಅಷ್ಟು ಕೂಲ್ ಐತ್ರಿ ಇದು 3 ಸ್ಟೇಟ್ಸ್ ಆಫ್ ಮ್ಯಾಟರ್ ಓದಿರಿ ಘನ ದ್ರವ ಅನಿಲ ಓದಿರಿ ಈ ಘನ ದ್ರವ ಅನಿಲ ಯಾವಾಗ ಬದಲಾವಣೆ ಆಗ್ತದ ಅಂದ್ರ ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಬದಲಾವಣೆ ಆದಂಗ ಏನಾಗ್ತದ್ರಿ
ಮೂರು ಸ್ಟೇಟ್ಸ್ ಆಫ್ ಮ್ಯಾಟರ್ ಬದಲಾವಣೆ ಆಗ್ತದ, ಘನ, ದ್ರವ, ಅನಿಲ. ಉದಾಹರಣೆಗೆ ಹೇಳ್ಬೇಕಂದ್ರ ನೀರ್ ಐತ್ರಿ ನಿಂಬಲ್ಲಿ, ನೀರು ಆವಿ ರೂಪದಾಗ ಅನಿಲ ರೂಪದಾಗ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ ನೀವು? ಕಾಸ್ತಿರಲ್ಲ. ಎಷ್ಟು ಡಿಗ್ರಿ ಟೆಂಪರೇಚರ್ ಕೊಟ್ರ ಅದು ಆವಿ ರೂಪದಾಗ ಅಥವಾ ಅನಿಲ ರೂಪದಾಗ ಬದಲಾವಣೆ ಆಗ್ತರಿ? ಎಷ್ಟು? 100 ಡಿಗ್ರಿ. 100 ಡಿಗ್ರಿ ಕೊಟ್ರಿ ಟೆಂಪರೇಚರ್ ಅಂದ್ರೆ ಏನಾಗ್ತದ? ಗಾಳಿ ರೂಪದಾಗ ಬದಲಾವಣೆ ಆಗ್ತದ. ಅದೇ ನೀರಿಗೆ ನೀವು ಗಟ್ಟಿ ಮಾಡ್ಬೇಕು, ಸಾಲಿಡ್ ಘನ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? ಫ್ರಿಜ್ ನಾಗ ಒಯ್ದಿಡ್ತೀರಿ. ಎಷ್ಟು ಡಿಗ್ರಿ ಟೆಂಪರೇಚರ್ ಕೊಟ್ರಿ ಅಂದ್ರ ಅದಕ್ಕೆ ನೀವು ಐಸ್ ಮಾಡಬಹುದ್ರಿ? ಮೂರಿ ಅಂದ್ರೆ ಎಷ್ಟು ಟೆಂಪರೇಚರ್ ಕೊಟ್ರಿ ಅಂದ್ರೆ ನೀರ್ ಹೋಗಿ ಗಟ್ಟಿ ಸಾಲಿಡ್ ಆಗ್ತೀರಿ? 0 ಡಿಗ್ರಿ. ಅಂದ್ರೆ ಏನಾಗ್ತದ? 0 ಡಿಗ್ರಿಗೆ ಘನ ರೂಪದಾಗ ಬರ್ಲತ್ತದ, 100 ಡಿಗ್ರಿಗೆ ಏನಾಗ್ಲತ್ತದ? ಅನಿಲ ರೂಪದಾಗ ಬರ್ಲತ್ತದ. ಅಂದ್ರೆ ಇದೇನ್ ಘನ, ದ್ರವ, ಅನಿಲ ಅದಲ್ಲ, ಅದು ಯಾವಾಗ ಬದಲಾವಣೆ ಆಗತ್ತಂದ್ರ ಉಷ್ಣಾಂಶದಲ್ಲಿ ಬದಲಾವಣೆ ಮಾಡಿದಾಗ ಏನಾಗತ್ತರಿ? 3 ಘನ, ದ್ರವ, ಅನಿಲ ಬದಲಾವಣೆ ಆಗತ್ತ. ಹೌದಾ? ಅದೇ ರೀತಿ ಎಲ್ಲಾ ಮ್ಯಾಟರ್ ಏನ್ ಬಿ ತಗೋರಿ, ನೀವು ನೈಟ್ರೋಜನ್ ತಗೋರಿ, ಬೇರೆ